Greetings of the day, dear aspirants. Welcome back to my channel, Evolve with Haj. Hope you are all doing good. ಈ ಒಂದು ವಿಡಿಯೋದಲ್ಲಿ KSET 2025 ಮ್ಯಾಥಮೆಟಿಕಲ್ ಸೈನ್ಸಸ್ ಗಣಿತಶಾಸ್ತ್ರ ಆ ಪೇಪರ್ನಲ್ಲಿ ಕಟ್ ಆಫ್ ಮತ್ತು ಹೈಯೆಸ್ಟ್ ಸ್ಕೋರ್ ಏನಾಗ್ಬೋದು ಅಂತ ಪ್ರಿಡಿಕ್ಷನ್ ಮಾಡಿದ್ದೀನಿ. ಈ ಪ್ರಿಡಿಕ್ಷನ್ನು ಲಾಸ್ಟ್ 2 ಇಯರ್ಸಿಂದ ಏನು KE ಅವರು ಕಂಡಕ್ಟ್ ಮಾಡಿದ್ದಾರೆ, 2023 2024 ಈ 2 ವರ್ಷದ್ದು ಕ್ವಶನ್ ಪೇಪರ್ಸ್ ಪ್ಲಸ್ ಕಟ್ ಆಫ್ ಪ್ಲಸ್ ಹೈಯೆಸ್ಟ್ ಸ್ಕೋರ್ ಇದಿಷ್ಟು ಕೂಡ ನಾವು ಅನಾಲಿಸಿಸ್ ಮಾಡಿ AI's ಹೆಲ್ಪಿಂದ 2025ನಲ್ಲಿ ಕಟ್ ಆಫ್ ಏನಾಗ್ಬೋದು ಮತ್ತು ಹೈಯೆಸ್ಟ್ ಸ್ಕೋರ್ ಏನಾಗ್ಬೋದು ಅಂತ ಹೇಳಿ ಪ್ರಿಡಿಕ್ಟ್ ಮಾಡಿದ್ದೀನಿ. ಡಿಯರ್ ಆಸ್ಪಿರೆಂಟ್ಸ್, ಈ ಪ್ರಿಡಿಕ್ಷನ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ, ಬಟ್ ಸ್ಟಿಲ್ ನಾನು ಸ್ವಲ್ಪ ಟ್ರೈ ಮಾಡಿದ್ದೀನಿ. ಇದನ್ನು ನೀವು ಜಸ್ಟ್ ಒಂದು ಅಸಂಪ್ಷನ್ ಅಂತ ತಗೊಳ್ಳಿ, ಜಸ್ಟ್ ಫಾರ್ ದ ಸೇಫರ್ ಸೈಡ್ ಎಷ್ಟಾಗಬಹುದು ಕಟ್ ಆಫ್ ಅಂತ ನಾವು ಒಂದು ರೇಂಜ್ ಕೊಟ್ಟಿದ್ದೀನಿ. ಅದರಲ್ಲಿ ನೀವು ಫೈಂಡ್ ಔಟ್ ಮಾಡಿ ನಿಮ್ಮ ಆನ್ಸರ್, ನಿಮಗೆ ಸ್ಕೋರ್ ಎಷ್ಟು ನೀವು ಸ್ಕೋರ್ ಮಾಡಿದ್ದೀರಾ ಅದು ಸೇಫರ್ ಝೋನಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ. ನಾನು ಜಸ್ಟ್ ಒಂದು ನಂಬರ್ ಕೊಟ್ಟಿಲ್ಲ, ಒಂದು ರೇಂಜ್ ಕೊಟ್ಟಿದ್ದೀನಿ, ಈ ನಂಬರಿಂದ ಈ ನಂಬರ್ವರೆಗೆ ಬರಬಹುದು ಕಟ್ ಆಫ್ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ಇದೊಂದು ಡಿಕ್ಲರೇಷನ್ನು, ಇದು ಜಸ್ಟ್ ಒಂದು ಅಸಂಪ್ಷನ್ ಡಿಯರ್ ಆಸ್ಪಿರೆಂಟ್ಸ್. ಹಾಗಾಗಿ ಇದನ್ನು ನೀವು ಕಂಪ್ಲೀಟಾಗಿ ಇದ್ರ ಮೇಲೆ ರಿಲೇ ಆಗಬೇಡಿ. ಸ್ಟೇ ಕಾಮ್ ಆ್ಯಂಡ್ ಲೆಟ್ಸ್ ವೇಟ್ ಫಾರ್ ದ ಅಫಿಷಿಯಲ್ ಅನೌನ್ಸ್ಮೆಂಟ್ ಫ್ರಮ್ KEA. ಆಬ್ವಿಯಸ್ಲಿ KE ಅನೌನ್ಸ್ಮೆಂಟ್ ಏನಾಗುತ್ತೆ ಅದು ಮೇ ಬಿ ಸ್ವಲ್ಪ ಜಾಸ್ತಿನೂ ಆಗಬಹುದು ನಾವು ಪ್ರಿಡಿಕ್ಟ್ ಮಾಡಿರೋದಕ್ಕಿಂತ, ಅಥವಾ ಸ್ವಲ್ಪ ಕಡಿಮೆನೂ ಆಗಬಹುದು, ಅಥವಾ ಅದೇ ರೇಂಜಲ್ಲೂ ಬರಬಹುದು. ಓಕೆ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಡಿಯರ್ ಆಸ್ಪಿರೆಂಟ್ಸ್, ನೋಡಿ 2023 ಈ ವರ್ಷದಲ್ಲಿ ನಮ್ಮ ಮ್ಯಾಥಮೆಟಿಕಲ್ ಸೈನ್ಸಸ್ ಪೇಪರು, ಫಸ್ಟ್ ಸ್ವಲ್ಪ ನಾನು ಅನಾಲಿಸಿಸ್ ಬಗ್ಗೆ ಹೇಳ್ತೀನಿ. ಈ 2023ನಲ್ಲಿ ಡಿಯರ್ ಆಸ್ಪಿರೆಂಟ್ಸ್ ಕ್ವಶನ್ಸ್ ಎಲ್ಲ ಹೇಗಿತ್ತು ಅಂತ ಹೇಳಿದ್ರೆ, ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಮಾಡರೇಟ್ ಟು ಹೈ ಲೆವೆಲ್, ಮಾಡರೇಟ್ ಟು ಡಿಫಿಕಲ್ಟ್ ಅಂತ ಹೇಳ್ಬೋದು. ಬಟ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ಮೇಲೆ ಆಪ್ಷನ್ಸನ್ನು ಕೂಡ ಸ್ವಲ್ಪ ಡಿಕೋಡ್ ಮಾಡಬೇಕಾಗಿತ್ತು ನಾವು. ಅಂದರೆ ರಿಯಲ್ ಅನಾಲಿಸಿಸ್, ಕಾಂಪ್ಲೆಕ್ಸ್ ಅನಾಲಿಸಿಸ್ ಕ್ವಶನ್ಸ್ ಓಕೆ, ಬಟ್ ಅದರ್ ದ್ಯಾನ್ ದಟ್ ಲೈಕ್ PDE, ODE, COV ಆ ಕ್ವಶನ್ಸಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಕ್ವಶನ್ಸನ್ನು ನಾವು ಸಾಲ್ವ್ ಮಾಡಿದ್ಮೇಲೆ ಡೈರೆಕ್ಟ್ ಆಪ್ಷನ್ ಮ್ಯಾಚ್ ಆಗ್ತಿರ್ಲಿಲ್ಲ. ಆಪ್ಷನ್ನು ಕೂಡ ಒಂದು ಸ್ಟೆಪ್ ನಾವು ಡಿಕೋಡ್ ಮಾಡಬೇಕಿತ್ತು, ಆಗ ಮ್ಯಾಚ್ ಆಗ್ತಾ ಇತ್ತು. ಓಕೆ, ಸೊ ಈ ಒಂದು 2023 ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು ನಾವು. ಬಟ್ 2024ನಲ್ಲಿ ಹಾಗಿರಲಿಲ್ಲ ಡಿಯರ್ ಆಸ್ಪಿರೆಂಟ್ಸ್. 2024 ಗಣಿತ ವಿಜ್ಞಾನಗಳು ನೋಡಿ, ಈ ಒಂದು ವರ್ಷ ಕ್ವಶನ್ಸ್ ಎಲ್ಲ ಸ್ವಲ್ಪ ಈಸಿ ಇತ್ತು, ಬಟ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್, ಇಲ್ಲಿ 5th ಪ್ರಾಬ್ಲಮ್ ಇದೆಯಲ್ಲ, ಈ ಥರ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಕಡಿಮೆ ಇತ್ತು. ಪ್ರತಿಯೊಂದು ಪ್ರಾಬ್ಲಮ್ಗೂ ಸ್ವಲ್ಪ ನಾವು ಸಾಲ್ವ್ ಮಾಡಬೇಕಿತ್ತು. ಸಾಲ್ವ್ ಮಾಡಿದ್ರೆ ಸೊಲ್ಯೂಷನ್ಸ್ ನಮಗೆ ಕರೆಕ್ಟ್ ಆಪ್ಷನ್ ಗೊತ್ತಾಗ್ತಾ ಇತ್ತು. ಸೊ ಈ 2 ವರ್ಷದ್ದು ಕಂಪ್ಯಾರಿಟಿವ್ಲಿ ನಾವು 2025 ಕ್ವಶನ್ ಪೇಪರ್ ನೋಡಿದ್ರೆ, 2 ನವೆಂಬರ್ ನಡೆದಿದೆಯಲ್ಲ ಆ ಕ್ವಶನ್ ಪೇಪರ್ ನೋಡಿದ್ರೆ ಡಿಯರ್ ಆಸ್ಪಿರೆಂಟ್ಸ್, 2023ಗಿಂತ ಇದು ಈಸಿ ಇತ್ತು, ಬಟ್ 2024ಗಿಂತ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು. ಸೊ ನೋಡಿ, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಸ್ವಲ್ಪ ಕಡಿಮೆ ಇತ್ತು. ನಾವೇನು ಯೂಶುವಲಿ ಕೌಂಟಬಲ್ ಅನ್ಕೌಂಟಬಲ್ ಅಂತ ಹೇಳ್ತೀವಿ, ಅಥವಾ ಮ್ಯಾಟ್ರಿಸಸ್ನಲ್ಲಿ ಐಗನ್ ವ್ಯಾಲ್ಯೂಸ್, ಐಗನ್ ವೆಕ್ಟರ್ಸ್ ಒಂದು 2 to 3 ಪ್ರಾಬ್ಲಮ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಲ್ವಾ. ಬಟ್ ಆ ಥರದ್ದು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ 1-2 ಇತ್ತು ಅಷ್ಟೇ, 3-4 ಇರಲಿಲ್ಲ. ಸೊ ಇದನ್ನೆಲ್ಲ ನೋಡಿದ್ರೆ, ಈ ಜೊತೆಗೆ 2024ಅಲ್ಲಿ ನೋಡಿ 300 ಮಾರ್ಕ್ಸ್ಗೆ 200 ಈಸ್ ದಿ ಹೈಯೆಸ್ಟ್ ಸ್ಕೋರ್. ಯಾವಾಗ 2024ಅಲ್ಲಿ ಮ್ಯಾಥಮೆಟಿಕಲ್ ಸೈನ್ಸಸ್ಸಲ್ಲಿ 300ಗೆ ಹೈಯೆಸ್ಟ್ ಸ್ಕೋರ್ ಎಷ್ಟು ಅಂತಂದರೆ 200. ಜನರಲ್ ಮೆರಿಟ್ ಅವ್ರಿಗೆ ಕಟ್ ಆಫ್ ಎಷ್ಟಿತ್ತು ಅಂತ ಹೇಳಿದ್ರೆ 150. ನೋಡಿ, 150 is the cut off for general merit. So dear aspirants, 300ನಲ್ಲಿ ಜಸ್ಟ್ 200 ಅಷ್ಟೇ ಹೈಯೆಸ್ಟ್ ಸ್ಕೋರು, ಇಲ್ಲೇ 100 ಕಡಿಮೆ ಆಯಿತು. ಈ 200ಗಿಂತ ಜನರಲ್ ಮೆರಿಟ್ ಅವ್ರಿಗೆ ಜಸ್ಟ್ 150 ಇಸ್ ದಿ ಕಟ್ ಆಫ್ ಅಂತಿದೆ. ನೆಕ್ಸ್ಟ್ ಕ್ಯಾಟಗರಿ ಅವ್ರಿಗೆ ನೋಡಿ, SC/STಗಾಗಲಿ ಅಥವಾ STಗಾಗಲಿ ಅಥವಾ ಕ್ಯಾಟಗರಿ 1, ಇದೆಲ್ಲ ನೀವು ಜಸ್ಟ್ ಒಂದು ಅನಾಲಿಸಿಸ್ ಮಾಡಿದ್ರೆ
ಈ 150ಗಿಂತ ಸ್ವಲ್ಪ ಚೇಂಜಸ್ ಇದೆ ಇದರಲ್ಲೆಲ್ಲ ಅಲ್ವಾ. ಕೆಟಗರಿ 2B ಅವ್ರಿಗೆ ಈ 2024ಅಲ್ಲಿ 134 ಇಸ್ ದಿ ಕಟ್ ಆಫ್. ಓಕೆ, ಅದೇ 2023ನಲ್ಲಿ 300 ಮಾರ್ಕ್ಸ್ಗೆ 192 ಹೈಯೆಸ್ಟ್ ಸ್ಕೋರು ನೋಡಿ, 192 ಹೈಯೆಸ್ಟ್ ಸ್ಕೋರ್. ಜನರಲ್ ಮೆರಿಟ್ ಅವ್ರಿಗೆ ಈ ವರ್ಷನೂ ಕೂಡ 150ನೇ ಹೈ ಕಟ್ ಆಫ್ ಅಂತ ಇಟ್ಟಿದ್ರು. ಸೊ 2023 2024 ಎರಡೂ ವರ್ಷ ಕೆಸೆಟ್ ಮ್ಯಾಥಮೆಟಿಕಲ್ ಸೈನ್ಸಸ್ಗೆ ಜನರಲ್ ಮೆರಿಟ್ ಅವ್ರಿಗೆ ಕಟ್ ಆಫ್ 150ನೇ ಇದ್ದಿದ್ದು. ಬೇರೆ ಕ್ಯಾಟಗರಿ ಅವ್ರಿಗೆ ಸ್ವಲ್ಪ ಚೇಂಜಸ್ ಆಗಿತ್ತು. ಲೈಕ್ ಕ್ಯಾಟಗರಿ 2B ಅವ್ರಿಗೆ 2024ಅಲ್ಲಿ 134 ಇತ್ತು, ಬಟ್ 2023ನಲ್ಲಿ 136 ಆಯಿತು. ಸೊ ಇದೆಲ್ಲ ಯಾವ ಥರ ಪ್ರಿಡಿಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ ಈಸಿ ಇದ್ದಷ್ಟು ಹೈಯೆಸ್ಟ್ ಸ್ಕೋರ್ ಜಾಸ್ತಿ ಆಗುತ್ತೆ. ಕ್ವಶನ್ ಪೇಪರ್ ಡಿಫಿಕಲ್ಟ್ ಇದ್ದರೆ ಹೈಯೆಸ್ಟ್ ಸ್ಕೋರ್ ಕಡಿಮೆ ಇರುತ್ತೆ. ಓಕೆ, ಸೊ ಇದೆಲ್ಲ ನೋಡಿದ್ರೆ ಅನಾಲಿಸಿಸ್ ನಾವೇನು ಮಾಡಬಹುದು ಅಂತ ಹೇಳಿದ್ರೆ ಡಿಯರ್ ಆಸ್ಪಿರೆಂಟ್ಸ್, ಈ ನಮ್ಮ 2025 ಕ್ವಶನ್ ಪೇಪರ್ದು ಸ್ವಲ್ಪ ಅನಾಲಿಸಿಸ್ ಮಾಡೋಣ ನೋಡಿ. ಕಾನ್ಸೆಪ್ಚುವಲ್ ಡೆಪ್ತ್ ಹೈಯರ್ ಇತ್ತು, ಅಂದರೆ ಟೊಪಾಲಜಿ PD ಆ ಕ್ವಶನ್ಸ್ ಎಲ್ಲ ಸ್ವಲ್ಪ ರೀಸನಿಂಗ್ ಬೇಸ್ಡ್ ಇತ್ತು. ಜೊತೆಗೆ ಕ್ಯಾಲ್ಕುಲೇಷನ್ ಇಂಟೆನ್ಸಿಟಿ ಮಾಡರೇಟ್ ಟು ಹೈ, ಆಸ್ ಐ ಸೆಡ್. ಕ್ವಶನ್ಸ್ ಕ್ಲಾರಿಟಿ ಫೀವರ್ ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಇತ್ತು, ಸ್ವಲ್ಪ ವರ್ಕ್ ಮಾಡಿದ್ರೆ ಗೊತ್ತಾಗ್ತಾ ಇತ್ತು. ಓವರಾಲ್ ಡಿಫಿಕಲ್ಟಿ ಸ್ಲೈಟ್ಲಿ ಟಫರ್ ದ್ಯಾನ್ 2024 ಬಟ್ ಮೋರ್ ಸ್ಟ್ರಕ್ಚರ್ಡ್ ದ್ಯಾನ್ 2023, ರೈಟ್. ಈ ಎಲ್ಲ ಬೇಸಿಸನ್ನು ನೋಡಿ ನಾವು ಮೇನ್ ಕಾನ್ಸೆಪ್ಟ್ ಆಫ್ ಟುಡೇಸ್ ವಿಡಿಯೋ ನೋಡಿ ಡಿಯರ್ ಆಸ್ಪಿರೆಂಟ್ಸ್. ಇದು ಕಟ್ ಆಫ್ ಇಯರ್ 1 2023ನಲ್ಲಿ, ಇದು 2024ಅಲ್ಲಿ. ಸೊ ಈ ಎರಡಕ್ಕೆ ಯಾವ ಥರ ರಿಲೇಷನ್ ಇತ್ತು ಅದನ್ನು ನಾನು ನೋಡಿ ಈ 2025ದು ಸ್ಕೋರನ್ನು ರೇಂಜ್ನಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ಡಿಯರ್ ಆಸ್ಪಿರೆಂಟ್ಸ್, ಹೈಯೆಸ್ಟ್ ಸ್ಕೋರ್ 2023ನಲ್ಲಿ 192 ಇತ್ತು, 2024ಅಲ್ಲಿ 200 ಇತ್ತು ಅಲ್ವಾ. ಅಂದರೆ ಇಲ್ಲಿಂದ ಇಲ್ಲಿಗೆ 8 ಮಾರ್ಕ್ಸ್ ಕಡಿಮೆ ಆಯಿತು ಬೇಸ್ಡ್ ಆನ್ ದಿ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್. ಈ ವರ್ಷ ಕ್ವಶನ್ ಪೇಪರು ಮತ್ತು ಬೇರೆ ಫ್ಯಾಕ್ಟರ್ಸ್ ಎಲ್ಲ ನೋಡಿದ್ರೆ ಮೇ ಬಿ ಎಷ್ಟಾಗ್ಬೋದು ಅಂದರೆ 190 to 204 ಮಧ್ಯದಲ್ಲಿ ಬರಬಹುದು. ಜಸ್ಟ್ ಫಾರ್ ಸೇಫರ್ ಸೈಡ್ ಡಿಯರ್ ಆಸ್ಪಿರೆಂಟ್ಸ್, ನಾನು ಎಕ್ಸಾಕ್ಟ್ ನಂಬರ್ ಹೇಳ್ತಾ ಇಲ್ಲ, ಒಂದು ರೇಂಜ್ ಅಂತ ಹೇಳ್ತಾ ಇದ್ದೀನಿ. ಹೋಪ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್. ಸೊ ಜನರಲ್ ಮೆರಿಟ್ ಅವ್ರಿಗೆ 150ನೇ ಇತ್ತು ಎರಡೂ ವರ್ಷ. ಸೊ ಈ ವರ್ಷ 148 to 152 ಅಂತ ಪ್ರಿಡಿಕ್ಟ್ ಮಾಡ್ಬೋದು. SC/ST ಅವ್ರಿಗೆ ಮತ್ತು ಕ್ಯಾಟಗರಿ 2B ಅವ್ರಿಗೆ ನೋಡಿ 136 ಇತ್ತು, ದೆನ್ 134 ಆಯಿತು. ಸೊ ಈ ವರ್ಷ 134 to 138 ಆಗ್ಬೋದು. ಇನ್ನೊಂದು ಡಿಯರ್ ಆಸ್ಪಿರೆಂಟ್ಸ್, ಈ ನಾನು ಏನು ನಂಬರ್ಸ್ ಹೇಳ್ತಾ ಇದ್ದೀನಿ 150 ಅಂತ ಹೇಳಿದ್ರೆ 150 ಬಂದಿರೋರು ಕ್ವಾಲಿಫೈಡ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಸೊ 150 ಅಥವಾ 150ಗಿಂತ ಜಾಸ್ತಿ ಬಂದಿರೋರೆಲ್ಲ ಕ್ವಾಲಿಫೈಡು ಜನರಲ್ ಮೆರಿಟ್ನಲ್ಲಿ. ಸೊ ಬೇರೆ ಕ್ಯಾಟಗರಿ ಅವ್ರಿಗೆಲ್ಲ ಈ ಪ್ರಿಡಿಕ್ಷನ್ಸ್ ಮಾಡಿದ್ದೀನಿ. ಸೊ ಈ ರೇಂಜಸ್ಸನ್ನು ಸೇಫರ್ ಝೋನ್ ಅಂತ ನೀವು ಪ್ರಿಡಿಕ್ಟ್ ಮಾಡಿ. ಅಗೇನ್ ಆ್ಯಂಡ್ ಅಗೇನ್ ಐ ಆಮ್ ರಿಮೈಂಡಿಂಗ್ ಯು ಡಿಯರ್ ಆಸ್ಪಿರೆಂಟ್ಸ್, don't completely rely on these numbers. This is just a prediction. Okay, so hope you are all understood my concept and wish you good luck dear aspirants. Happy learning. See you in the next video.